ಹೆಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಜನವರಿಯಿಂದ ಡಿಸೆಂಬರ್ 2024ರವರೆಗೆ ನಡೆದ ಕ್ರೀಡಾ ವಿಭಾಗದ ಇಂಪಾರ್ಟೆಂಟ್ ಇವೆಂಟ್ಸ್ಗಳು ಅಥವಾ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಇದ್ದೇನೆ. ಸೊ ಇಲ್ಲಿ ಈ ಎಕ್ಸಾಮ್ ದೃಷ್ಟಿಯಿಂದ ತಯಾರಿಸಿರುವ 50 ಇಂಪಾರ್ಟೆಂಟ್ ಆದ ಕ್ವಶನ್ಸ್ಗಳಿಗೆ ಉತ್ತರವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ಸೊ ಯಾವುದೇ ತಡ ಮಾಡದೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನು ನೋಡಿ. ಯಾವ ರಾಜ್ಯ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಅನ್ನು ಆಯೋಜಿಸುತ್ತದೆ? ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತದೆ. ಬಿ ಮತ್ತು ಸಿ ಎರಡೂ, ಅಂದರೆ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ರಾಜ್ಯಗಳು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025ನೇ ಸಾಲಿನ ಖೇಲೋ ಇಂಡಿಯಾ ವಿಂಟರ್ಸ್ ಗೇಮ್ಸ್ ಅನ್ನು ಆಯೋಜಿಸುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ವಿಶ್ವದ ಅತ್ಯಂತ ಕಿರಿಯ ಚೆಸ್ ಚಾಂಪಿಯನ್ ಬಿರುದನ್ನು ಯಾರು ಪಡೆದುಕೊಂಡರು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಡಿ ಗುಕೇಶ್. ಇವರು ಭಾರತದವರಾಗಿದ್ದು 18ನೇ ವಯಸ್ಸಿನಲ್ಲಿ ಕಿರಿಯ ವಯಸ್ಸಿನವರಾಗಿರುತ್ತಾರೆ. 18ನೇ ವಯಸ್ಸಾಗಿರುತ್ತದೆ ಇವರಿಗೆ. ಇವರು ಅತ್ಯಂತ ಕಿರಿಯ ಚೆಸ್ ಚಾಂಪಿಯನ್ ಬಿರುದನ್ನು ಪಡೆದುಕೊಂಡಿರುತ್ತಾರೆ. ನೆನಪಿಟ್ಟುಕೊಳ್ಳಿ. 2024ರ ಸಾಲಿನಲ್ಲಿ ಈ ಬಿರುದನ್ನು ಪಡೆದುಕೊಂಡರು. ಇವರಿಗೆ 18 ವರ್ಷ ವಯಸ್ಸಾಗಿರುತ್ತದೆ. ಭಾರತದವರು ಡಿ ಗುಕೇಶ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ. ಯಾವ ದೇಶವು 2024ರ ಸಾಲಿನಲ್ಲಿ ನಡೆದ 20ನೇ ಸಾಲಿನ ಏಷ್ಯನ್ ಮಹಿಳಾ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಜಪಾನ್ ದೇಶವು 20ನೇ ಸಾಲಿನ ಏಷ್ಯನ್ ಮಹಿಳಾ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರುತ್ತದೆ. ಮುಂದಿನ ಪ್ರಶ್ನೆ. 2024ರ ಸಾಲಿನಲ್ಲಿ ನಡೆದ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದ ಅಮನ್ ಸೆಹ್ರಾವತ್ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ರೆಸ್ಲಿಂಗ್ ಆಗಿರುತ್ತದೆ. ರೆಸ್ಲಿಂಗ್ ಕ್ರೀಡೆಯಲ್ಲಿ ಅಮನ್ ಸೆಹ್ರಾವತ್ ಅವರು 2024ರ ಸಾಲಿನ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿರುತ್ತಾರೆ. ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ಇದರ ಉತ್ತರ ಕೂಡ ನೆನಪಿಟ್ಟುಕೊಳ್ಳಿ. ರೆಸ್ಲಿಂಗ್ ಕ್ರೀಡೆಯಲ್ಲಿ ಅಮನ್ ಸೆಹ್ರಾವತ್ ಅವರು ಕಂಚಿನ ಪದಕವನ್ನು ಗೆದ್ದಿರುತ್ತಾರೆ 2024ರ ಸಾಲಿನ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ. ಮುಂದಿನ ಪ್ರಶ್ನೆ ನೋಡುವ. 2024ರ ಸಾಲಿನ ಫ್ರೆಂಚ್ ಓಪನ್ಸ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಪೋಲೆಂಡ್ ದೇಶದ ಆಟಗಾರ್ತಿಯಾದ ಈಗಾ ಸ್ವಿಯಾಟೆಕ್ ಅವರು 2024ರ ಸಾಲಿನ ಫ್ರೆಂಚ್ ಓಪನ್ಸ್ನಲ್ಲಿ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ ಮಹಿಳೆಯರ ವಿಭಾಗದಲ್ಲಿ. ಹಾಗೆಯೇ ಇಲ್ಲಿ 2024ರ ಸಾಲಿನ ಫ್ರೆಂಚ್ ಓಪನ್ಸ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂದರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಕಾರ್ಲೋಸ್ ಅಲ್ಕರಾಜ್ ಆಗಿರುತ್ತಾರೆ. ಸ್ಪೇನ್ ದೇಶದ ಆಟಗಾರನಾದ ಕಾರ್ಲೋಸ್ ಅಲ್ಕರಾಜ್ ಅವರು 2024ರ ಸಾಲಿನ ಫ್ರೆಂಚ್ ಓಪನ್ಸ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಸ್ವಪ್ನಿಲ್ ಕುಸಾಲೆ ಇವರು ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಯಾವ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಶೂಟಿಂಗ್ ವಿಭಾಗದಲ್ಲಿ ಸ್ವಪ್ನಿಲ್ ಕುಸಾಲೆ ಇವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡುವ. 2024ರ ಸಾಲಿನ ಆಸ್ಟ್ರೇಲಿಯನ್ ಓಪನ್ಸ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಬೆಲರಸ್ ದೇಶದ ಆಟಗಾರ್ತಿಯಾದ ಆರಿಯಾನಾ ಸಬಲೆಂಕಾ ಅವರು 2024ರ ಸಾಲಿನ ಆಸ್ಟ್ರೇಲಿಯನ್ಸ್ ಓಪನ್ಸ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ. ಆಸ್ಟ್ರೇಲಿಯನ್ಸ್ ಓಪನ್ಸ್ 2024ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಇಟಲಿ ದೇಶದ ಆಟಗಾರನಾದ ಜಾನಿಕ್ ಸಿನ್ನರ್ ಇವರು ಆಸ್ಟ್ರೇಲಿಯನ್ಸ್ ಓಪನ್ಸ್ 2024ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಯಾವ ವಿಶ್ವವಿದ್ಯಾಲಯವು 4ನೇ ಸಾಲಿನ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2024ರಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿತ್ತು? ಅಂದರೆ ಈ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅನ್ನು 2024ರಲ್ಲಿ ಯಾವ ವಿಶ್ವವಿದ್ಯಾಲಯವು ಗೆದ್ದಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಚಂಡೀಗಢ ವಿಶ್ವವಿದ್ಯಾಲಯವು ಈ ಪ್ರಶಸ್ತಿಯನ್ನು ಗೆದ್ದಿರುತ್ತದೆ. 4ನೇ ಸಾಲಿನ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ 2024ರಲ್ಲಿ ಚಂಡೀಗಢ ವಿಶ್ವವಿದ್ಯಾಲಯ ಮೊದಲನೆಯ ಸ್ಥಾನದಲ್ಲಿತ್ತು. ಮುಂದಿನ ಪ್ರಶ್ನೆ. ವರ್ಲ್ಡ್ ಸ್ನೂಕರ್ ಚಾಂಪಿಯನ್ಶಿಪ್ 2024ರ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಕೈರಿನ್ ವಿಲ್ಸನ್ ಅವರು ವರ್ಲ್ಡ್ ಸ್ನೂಕರ್ ಚಾಂಪಿಯನ್ಶಿಪ್ 2024ರ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ. ಯಾವ ದೇಶವು 2025ನೇ ಸಾಲಿನ ಏಷ್ಯನ್ ವಿಂಟರ್ ಗೇಮ್ಸ್ ಅನ್ನು ಆಯೋಜಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಚೀನಾ ದೇಶ 2025ನೇ ಸಾಲಿನ ಏಷ್ಯನ್ ವಿಂಟರ್ ಗೇಮ್ಸ್ ಅನ್ನು ಆಯೋಜಿಸುತ್ತದೆ. ಮುಂದಿನ ಪ್ರಶ್ನೆ ನೋಡಿ. ಯಾವ ತಂಡವು 2024ರಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅನ್ನು ಗೆದ್ದಿರುತ್ತದೆ?
ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 2024ರ ಸಾಲಿನಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅನ್ನು ಗೆದ್ದಿತ್ತು. ಇದು ಇದರ ಎರಡನೆಯ ಆವೃತ್ತಿಯಾಗಿರುತ್ತದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಎರಡನೆಯ ಆವೃತ್ತಿಯಲ್ಲಿ RCB ತಂಡವು ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಗೆದ್ದಿರುತ್ತದೆ. ಮಹಿಳೆಯರ ವಿಭಾಗದಲ್ಲಿ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಪ್ರಮೋದ್ ಭಗತ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಪಟ್ಟವರಾಗಿರುತ್ತಾರೆ ಪ್ರಮೋದ್ ಭಗತ್ ಇವರು 2024ರ ಸಾಲಿನ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿಲ್ಲ. ಯಾಕಂದರೆ ಇವರು ಡೋಪಿಂಗ್ ಕೇಸ್ನಿಂದಾಗಿ ಹೊರಗುಳಿದಿದ್ದರು ಅಥವಾ ಬ್ಯಾನ್ ಮಾಡಲಾಗಿತ್ತು. ಇವರನ್ನು 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಆಡಲಿಕ್ಕೆ ಇವರನ್ನು ಬ್ಯಾನ್ ಮಾಡಲಾಗಿತ್ತು ಅಥವಾ ನಿಷೇಧಿಸಲಾಗಿತ್ತು. ಮುಂದಿನ ಪ್ರಶ್ನೆ ನೋಡುವ. ಯಾವ ರಾಜ್ಯವು 2024ರಲ್ಲಿ ರಾಷ್ಟ್ರೀಯ ಪುರುಷರ ಖೋ-ಖೋ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಮಹಾರಾಷ್ಟ್ರ ರಾಜ್ಯವು 2024ರಲ್ಲಿ ರಾಷ್ಟ್ರೀಯ ಪುರುಷರ ಖೋ-ಖೋ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿರುತ್ತದೆ. ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ. ಯಾವ ತಂಡವು 2024ರ ಸಾಲಿನ ರಣಜಿ ಟ್ರೋಫಿಯನ್ನು ಗೆದ್ದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಮುಂಬೈ ತಂಡ ರಣಜಿ ಟ್ರೋಫಿಯನ್ನು ಗೆದ್ದಿರುತ್ತದೆ 2024ರಲ್ಲಿ. ಮುಂದಿನ ಪ್ರಶ್ನೆ ನೋಡಿ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಜ್ಯೋತಿಯನ್ನು ಭಾರತದ ಪರವಾಗಿ ಜ್ಯೋತಿಯನ್ನು ಹೊತ್ತವರು ಅಥವಾ ಇಂಗ್ಲಿಷ್ನಲ್ಲಿ ಟಾರ್ಚ್ ಬೇರರ್ ಯಾರಾಗಿದ್ದರು? ಭಾರತದ ಪರವಾಗಿ ಅಥವಾ ಭಾರತದಿಂದ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಅಭಿನವ್ ಬಿಂದ್ರಾ ಆಗಿರುತ್ತಾರೆ. ಇದು ಇಂಪಾರ್ಟೆಂಟ್ ಆದ ಕ್ವಶನ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಬೇಕಾಗಿರುತ್ತದೆ. ಭಾರತದಿಂದ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಟಾರ್ಚ್ ಬೇರರ್ ಯಾರಾಗಿದ್ದರು ಅಂದರೆ ಅಭಿನವ್ ಬಿಂದ್ರಾ ಆಗಿದ್ದರು. ಮುಂದಿನ ಪ್ರಶ್ನೆಯನ್ನು ನೋಡುವ. ಯಾವ ದೇಶ 2024ನೇ ಸಾಲಿನ ಅಂಡರ್-19 ಕ್ರಿಕೆಟ್ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಆಸ್ಟ್ರೇಲಿಯಾ ತಂಡವು ಅಂಡರ್-19 ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದಿರುತ್ತು 2024ರಲ್ಲಿ. ಮುಂದಿನ ಪ್ರಶ್ನೆ ನೋಡಿ. ಯಾವ ರಾಜ್ಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2024ಅನ್ನು ಆಯೋಜಿಸಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ತಮಿಳುನಾಡು ರಾಜ್ಯವು 2024ರ ಸಾಲಿನ ಖೇಲೋ ಇಂಡಿಯಾ ಯೂತ್ ಗೇಮ್ಸನ್ನು ಆಯೋಜಿಸಿತ್ತು. ಮುಂದಿನ ಪ್ರಶ್ನೆ, 2024ರ ಸಾಲಿನ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿಗಳು ಯಾರಾಗಿದ್ದರು? ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. PR ಶ್ರೀಜೇಶ್ ಮತ್ತು ಮನು ಭಾಕರ್ ಇವರು 2024ರ ಸಾಲಿನ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿಗಳಾಗಿದ್ದರು. ಮುಂದಿನ ಪ್ರಶ್ನೆ ನೋಡಿ. ಯಾವ ದೇಶವು 2027ನೇ ಸಾಲಿನಲ್ಲಿ ಫಿಫಾ ವರ್ಲ್ಡ್ ಕಪ್ ಅನ್ನು ಮಹಿಳೆಯರ ವಿಭಾಗದ ಫಿಫಾ ವರ್ಲ್ಡ್ ಕಪ್ ಅನ್ನು ಆಯೋಜಿಸುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಡಿ. ಬ್ರೆಜಿಲ್ ದೇಶ ಆಯೋಜಿಸಲಿರುತ್ತದೆ 2027ರಲ್ಲಿ ಫಿಫಾ ಮಹಿಳಾ ವಿಶ್ವಕಪ್ ಅನ್ನು. ಮುಂದಿನ ಪ್ರಶ್ನೆ, ಯಾವ ದೇಶವು ಸುಲ್ತಾನ್ ಅಜಾನ್ ಶಾ 2024ರ ಪ್ರಶಸ್ತಿಯನ್ನು ಗೆದ್ದಿತು? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಜಪಾನ್ ದೇಶವು 2024ರ ಸುಲ್ತಾನ್ ಅಜಾನ್ ಶಾ ಪ್ರಶಸ್ತಿಯನ್ನು ಗೆದ್ದಿರುತ್ತದೆ. ಮುಂದಿನ ಪ್ರಶ್ನೆ, ಯಾವ ದೇಶವು ಏಷ್ಯನ್ ಗೇಮ್ಸ್ ಅನ್ನು ಗರಿಷ್ಠ ಬಾರಿ ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಥೈಲ್ಯಾಂಡ್ ದೇಶ ಏಷ್ಯನ್ ಗೇಮ್ಸ್ ಅನ್ನು ಅತಿ ಹೆಚ್ಚು ಬಾರಿ ಅಥವಾ ಗರಿಷ್ಠ ಬಾರಿ ಆಯೋಜಿಸಿರುತ್ತದೆ ತಮ್ಮ ದೇಶದಲ್ಲಿ. ಮುಂದಿನ ಪ್ರಶ್ನೆ, ಪ್ಯಾರಿಸ್ನಲ್ಲಿ ನಡೆದ 17ನೇ ಪ್ಯಾರಾಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತ ಎಷ್ಟು ಪದಕವನ್ನು ಗೆದ್ದಿದೆ? ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ. 29 ಪದಕಗಳನ್ನು ಗೆದ್ದಿದೆ ಭಾರತವು ಪ್ಯಾರಾಲಿಂಪಿಕ್ನಲ್ಲಿ. ಇದು 17ನೇ ಆವೃತ್ತಿಯಾಗಿತ್ತು. 17ನೇ ಆವೃತ್ತಿಯಲ್ಲಿ ಪ್ಯಾರಾ ಒಲಿಂಪಿಕ್ನ ಆವೃತ್ತಿಯಲ್ಲಿ 29 ಪದಕವನ್ನು ಭಾರತವು ಗೆದ್ದಿರುತ್ತದೆ. ಪ್ಯಾರಾಲಿಂಪಿಕ್ ಎಲ್ಲಿ ಆಯಿತು ಅಂದರೆ ಪ್ಯಾರಿಸ್ನಲ್ಲಿ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. 2024ರ ವಿಂಬಲ್ಡನ್ ಓಪನ್ಸ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಚೆಕ್ ರಿಪಬ್ಲಿಕ್ ದೇಶದ ಆಟಗಾರ್ತಿಯಾದ ಬಾರ್ಬೋರಾ ಕ್ರೆಜಿಕೋವಾ ಇವರು 2024ರ ಸಾಲಿನ ವಿಂಬಲ್ಡನ್ ಓಪನ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಮುಂದಿನ ಪ್ರಶ್ನೆ, ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ನೆನಪಿಟ್ಟುಕೊಳ್ಳಿ, ಇದು ಪ್ಯಾರಾ ಒಲಿಂಪಿಕ್ಸ್ ಆಗಿರುತ್ತದೆ. ಪ್ಯಾರಿಸ್ನ ಪ್ಯಾರಾ ಒಲಿಂಪಿಕ್ಸ್ 2024ರ ಉದ್ಘಾಟನಾ ಸಮಾರಂಭದಲ್ಲಿ ಭಾರತೀಯ ತಂಡದ ಧ್ವಜಧಾರಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಭಾಗ್ಯಶ್ರೀ ಜಾಧವ್ ಮತ್ತು ಸುಮಿತ್ ಅತಿಲ್ ಅವರು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ 2024ರ ಸಾಲಿನಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾರತೀಯ ತಂಡದ ಧ್ವಜಧಾರಿಗಳಾಗಿದ್ದರು. ಮುಂದಿನ ಪ್ರಶ್ನೆ ನೋಡುವ. ನೀರಜ್ ಚೋಪ್ರಾ ಅವರು ಪ್ಯಾರಿಸ್ 2024ರ ಒಲಿಂಪಿಕ್ಸ್ನಲ್ಲಿ ಎಷ್ಟು ಮೀಟರ್ಗಳನ್ನು ಎಸೆಯುವ ಮೂಲಕ ಜಾವಲಿನ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. 89.45 ಮೀಟರ್ ಜಾವಲಿನನ್ನು ಥ್ರೋ ಮಾಡುವ ಮೂಲಕ ಬೆಳ್ಳಿ ಪದಕವನ್ನು ಗೆದ್ದರು. ಯಾರು? ನೀರಜ್ ಚೋಪ್ರಾ ಅವರು. ಹಾಗಾದರೆ ಇಲ್ಲಿ ಚಿನ್ನದ ಪದಕವನ್ನು ಗೆದ್ದ
ಆಟಗಾರ ಯಾರು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇಂಗ್ಲಿಷ್ ಕಾಲುವೆಯನ್ನು ದಾಟಿದ ವಿಶ್ವದ ಅತ್ಯಂತ ಕಿರಿಯ ಮಹಿಳಾ ಪ್ಯಾರಾ ಈಜುಗಾರ್ತಿ ಯಾರಾಗಿರುತ್ತಾರೆ? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಜಿಯಾ ರೈ ಅವರು ಇಂಗ್ಲಿಷ್ ಕಾಲುವೆಯನ್ನು ದಾಟಿದ ವಿಶ್ವದ ಅತ್ಯಂತ ಕಿರಿಯ ಮಹಿಳಾ ಪ್ಯಾರಾ ಈಜುಗಾರ್ತಿಯಾಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ. 2024ರ ಸಾಲಿನ ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿಯನ್ನು ಗೆದ್ದ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ತಂಡವು 2024ರ ಸಾಲಿನ ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿಯನ್ನು ಗೆದ್ದಿರುತ್ತದೆ. ಮುಂದಿನ ಪ್ರಶ್ನೆ. 2025ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಎಲ್ಲಿ ನಡೆಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಭಾರತದಲ್ಲಿ 2025ರ ಸಾಲಿನಲ್ಲಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ ಅನ್ನು ನಡೆಸಲಾಗುತ್ತದೆ. ಮುಂದಿನ ಪ್ರಶ್ನೆ. ಫಿಫಾ ಬೆಸ್ಟ್ ಮೆನ್ಸ್ ಫುಟ್ಬಾಲರ್ ಆಫ್ ದ ಇಯರ್ ಅವಾರ್ಡ್ 2024 ಅನ್ನು ಯಾರು ಗೆದ್ದಿದ್ದಾರೆ ಅಥವಾ ಯಾರು ಪಡೆದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ವಿನಿಷಿಯಸ್ ಜೂನಿಯರ್ ಇವರು 2024ರ ಸಾಲಿನಲ್ಲಿ ಫಿಫಾ ಬೆಸ್ಟ್ ಮೆನ್ಸ್ ಫುಟ್ಬಾಲರ್ ಆಫ್ ದ ಇಯರ್ ಅವಾರ್ಡ್ ಅನ್ನು ಪಡೆದುಕೊಂಡರು. ಮುಂದಿನ ಪ್ರಶ್ನೆ ನೋಡಿ, ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. 2025ರಲ್ಲಿ ಉತ್ತರಾಖಂಡದಲ್ಲಿ ನಡೆಯಲಿರುವ 38ನೇ ಸಾಲಿನ ರಾಷ್ಟ್ರೀಯ ಕ್ರೀಡಾಕೂಟದ ಮಸ್ಕ್ಯಾಟ್ ಹೆಸರೇನು? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಮೌಲಿ ಎನ್ನುವುದು 2025ರ ಸಾಲಿನಲ್ಲಿ ನಡೆಯಲಿರುವ ಉತ್ತರಾಖಂಡದಲ್ಲಿ ನಡೆಯಲಿರುವ 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಮಸ್ಕ್ಯಾಟ್ನ ಹೆಸರಾಗಿರುತ್ತದೆ, ಮೌಲಿಯಾಗಿರುತ್ತದೆ. ಇದು ಒಂದು ಹಕ್ಕಿಯಾಗಿರುತ್ತದೆ. ಇದು ಉತ್ತರಾಖಂಡದ ರಾಜ್ಯ ಪಕ್ಷಿ ಅಂತ ಕರೆಯಲಾಗುತ್ತದೆ ಇದನ್ನು. ಮುಂದಿನ ಪ್ರಶ್ನೆಯನ್ನು ನೋಡುವ. ಖೋಖೋ ಇಂಡಿಯಾ 2025ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಸಲ್ಮಾನ್ ಖಾನ್ ಅವರನ್ನು ನೇಮಿಸಲಾಗಿದೆ ಖೋಖೋ ಇಂಡಿಯಾ ವಿಶ್ವಕಪ್ನ 2025ರ ಸಾಲಿನ ಅಂಬಾಸಿಡರ್ ಆಗಿ. ಮುಂದಿನ ಪ್ರಶ್ನೆ. 2024ರ ಆರ್ಚರಿ ವಿಶ್ವಕಪ್ ಫೈನಲ್ಸ್ನಲ್ಲಿ ಇತ್ತೀಚೆಗೆ ಬೆಳ್ಳಿ ಪದಕವನ್ನು ಗೆದ್ದ ಭಾರತೀಯ ಯಾರು ಅಥವಾ ಭಾರತೀಯ ಆಟಗಾರ್ತಿ ಯಾರು? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ದೀಪಿಕಾ ಕುಮಾರಿ ಆಗಿರುತ್ತಾರೆ. ಇವರು 2024ರ ಸಾಲಿನಲ್ಲಿ ಆರ್ಚರಿ ವಿಶ್ವಕಪ್ ಫೈನಲ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ. ಯಾವ ದೇಶವು 2034ರಲ್ಲಿ ಫಿಫಾ ವಿಶ್ವಕಪ್ ಅನ್ನು ಆಯೋಜಿಸುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಸೌದಿ ಅರೇಬಿಯಾವು 2034ರಲ್ಲಿ ಫಿಫಾ ವಿಶ್ವಕಪ್ ಅನ್ನು ಆಯೋಜಿಸುತ್ತದೆ. ಮುಂದಿನ ಪ್ರಶ್ನೆ. ಯಾವ ದೇಶವು ಉಬರ್ ಕಪ್ 2024 ಸಾಲಿನ ಉಬರ್ ಕಪ್ ಅನ್ನು ಗೆದ್ದಿತು? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಚೀನಾ ದೇಶವು ಉಬರ್ ಕಪ್ ಅನ್ನು ಗೆದ್ದಿರುತ್ತದೆ. ಮುಂದಿನ ಪ್ರಶ್ನೆ. ಯಾವ ದೇಶ ಥಾಮಸ್ ಕಪ್ ಅನ್ನು ಗೆದ್ದಿತು 2024ರಲ್ಲಿ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಚೀನಾ ದೇಶವು 2024ರ ಸಾಲಿನ ಥಾಮಸ್ ಕಪ್ ಅನ್ನು ಗೆದ್ದಿರುತ್ತದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ದೇಶವು 2026ರಲ್ಲಿ ಫಿಫಾ ವಿಶ್ವಕಪ್ ಅನ್ನು ಆಯೋಜಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. USA, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳು. ಈ ಮೂರೂ ದೇಶಗಳು ಜಂಟಿಯಾಗಿ 2026ರಲ್ಲಿ ಫಿಫಾ ವಿಶ್ವಕಪ್ ಅನ್ನು ಆಯೋಜಿಸುತ್ತದೆ. ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಯಾವ ತಂಡವು IPL ಇಂಡಿಯನ್ ಪ್ರೀಮಿಯರ್ ಲೀಗ್ 2024ರಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಗೆದ್ದಿರುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. KKR ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು 2024ರ ಸಾಲಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ. IPLನಲ್ಲಿ 2024ರಲ್ಲಿ ಆರೆಂಜ್ ಕ್ಯಾಪ್ ಅನ್ನು ಗೆದ್ದವರು ಯಾರು? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ವಿರಾಟ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ ಅನ್ನು ಗೆದ್ದಿರುತ್ತಾರೆ. ಇದು ಬ್ಯಾಟ್ಸ್ಮನ್ಗಳಿಗೆ ನೀಡುವ ಒಂದು ಕ್ಯಾಪ್ ಆಗಿರುತ್ತದೆ. ಆ ಒಂದು ಆವೃತ್ತಿಯಲ್ಲಿ ಹೈಯೆಸ್ಟ್ ರನ್ ಮಾಡಿದ ಆಟಗಾರನಿಗೆ ಈ ಒಂದು ಅವಾರ್ಡನ್ನು ನೀಡಲಾಗುತ್ತದೆ. ಇದನ್ನು 2024ರಲ್ಲಿ ವಿರಾಟ್ ಕೊಹ್ಲಿ ಅವರು ಪಡೆದುಕೊಂಡಿದ್ದಾರೆ IPLನಲ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಯಾವ ದೇಶವು 2024ರ ಸಾಲಿನ ICC ಪುರುಷರ T20 ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಭಾರತ ದೇಶ. ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ, ಇದನ್ನು ನೆನಪಿಟ್ಟುಕೊಳ್ಳಿ. ICC ಪುರುಷರ T20 ವಿಶ್ವಕಪ್ ಅನ್ನು 2024ರಲ್ಲಿ ಯಾವ ದೇಶ ಗೆದ್ದಿತು ಅಂದರೆ ಭಾರತ ದೇಶ. ಸೊ ಇಲ್ಲಿ ನಿಮಗೆ ಕ್ವಶನ್ ಏನಾಗಿರುತ್ತದೆ ಅಂದರೆ, ಭಾರತ ಇಲ್ಲಿ ಈ ವಿಶ್ವಕಪ್ಪನ್ನು ಗೆದ್ದಿತು, ಆದರೆ 2ನೇ ಸ್ಥಾನವನ್ನು ಪಡೆದ ದೇಶ ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ರನ್ನರ್ ಅಪ್ ಆದ ತಂಡ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಪ್ರಶ್ನೆ ನೋಡಿ. ಮಿಯಾಮಿ ಓಪನ್ ಟೆನ್ನಿಸ್ ಟೂರ್ನಮೆಂಟ್ 2024ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಜಾನಿಕ್ ಸಿನ್ನರ್ ಅವರು ಮಿಯಾಮಿ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಅನ್ನು ಗೆದ್ದಿರುತ್ತಾರೆ 2024ರಲ್ಲಿ. ಮುಂದಿನ ಪ್ರಶ್ನೆ.
2024 ಸಾಲಿನ ವಿಂಬಲ್ಡನ್ ಓಪನ್ಸ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಕಾರ್ಲೋಸ್ ಅಲ್ಕರಾಜ್ ಇವರು ಸ್ಪೇನ್ ದೇಶದ ಆಟಗಾರ ಆಗಿರುತ್ತಾರೆ. ಕಾರ್ಲೋಸ್ ಅಲ್ಕರಾಜ್ ಅವರು 2024ರಲ್ಲಿ ವಿಂಬಲ್ಡನ್ ಪ್ರಶಸ್ತಿಯನ್ನು ಗೆದ್ದರು. ಮುಂದಿನ ಪ್ರಶ್ನೆ ನೋಡಿ, 2024ರಲ್ಲಿ US ಓಪನ್ಸ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಜಾನಿಕ್ ಸಿನ್ನರ್ ಇವರು ಇಟಲಿ ದೇಶದ ಆಟಗಾರ ಆಗಿರುತ್ತಾರೆ. ಇವರು ವರ್ಲ್ಡ್ನ ನಂಬರ್ 1 ಬ್ಯಾಡ್ಮಿಂಟನ್ ಆಟಗಾರ ಕೂಡ ಆಗಿರುತ್ತಾರೆ. ಈಗ ಇವರು ಜಾನಿಕ್ ಸಿನ್ನರ್ ಇವರು 2024 ಸಾಲಿನ US ಓಪನ್ಸ್ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಇದು ಪುರುಷರ ವಿಭಾಗದಲ್ಲಿ. ಹಾಗೆ 2024 ಸಾಲಿನ US ಓಪನ್ಸ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು ಅಂದರೆ ಆರ್ಯಾನಾ ಸಬಲೆಂಕಾ ಇವರು ಗೆದ್ದಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. 2024 ಸಾಲಿನಲ್ಲಿ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾರು ಗೆದ್ದರು ಅಂದರೆ ಪುರುಷರ ವಿಭಾಗದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಪಂಕಜ್ ಅಡ್ವಾಣಿಯವರು ಪುರುಷರ ವಿಭಾಗದಲ್ಲಿ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರುತ್ತಾರೆ 2024ರಲ್ಲಿ. ಹಾಗೆ ಇಲ್ಲಿ ಮಹಿಳೆಯರಲ್ಲಿ ಯಾರು ಗೆದ್ದಿದ್ದಾರೆ ಅಂದರೆ ಎಲ್ ಶ್ರುತಿ ಅವರು ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರುತ್ತಾರೆ 2024ರಲ್ಲಿ. ವುಮೆನ್ಸ್ ವಿಭಾಗದಲ್ಲಿ ಪುರುಷರ ವಿಭಾಗದಲ್ಲಿ ಪಂಕಜ್ ಅಡ್ವಾಣಿ ಇವರು ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರುತ್ತಾರೆ 2024ರಲ್ಲಿ. ಈ ಪ್ರಶ್ನೆಯನ್ನು ನೆನಪಿಟ್ಟುಕೊಳ್ಳಿ. ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇದು ಕೂಡ ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಭಾರತದ ಮಹಿಳಾ ಆಟಗಾರ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ನೀತು ಡೇವಿಡ್ ಆಗಿರುತ್ತಾರೆ. ನೀತು ಡೇವಿಡ್ ಅವರು 2ನೆಯ ಆಟಗಾರ್ತಿಯಾಗಿರುತ್ತಾರೆ ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಭಾರತೀಯ ಆಟಗಾರ್ತಿಗಳಲ್ಲಿ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಲಾರೆನ್ಸ್ ವರ್ಲ್ಡ್ ಸ್ಪೋರ್ಟ್ಸ್ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು 2024 ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ನೋವಾಕ್ ಜೊಕೋವಿಕ್ ಅವರಿಗೆ ಲಾರೆನ್ಸ್ ವರ್ಲ್ಡ್ ಸ್ಪೋರ್ಟ್ಸ್ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ನೀಡಲಾಗಿದೆ 2024ರಲ್ಲಿ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಯಾವ ಮಹಿಳಾ ಫುಟ್ಬಾಲ್ ಆಟಗಾರ್ತಿಗೆ ವುಮೆನ್ಸ್ ಬಲೋನ್ ಡಿ ಓರ್ ಅವಾರ್ಡ್ 2024 ಪ್ರಶಸ್ತಿಯನ್ನು ನೀಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಐತಾನಾ ಬೊನ್ನಾತಿ ಇವರು ಫುಟ್ಬಾಲ್ ಆಟಗಾರ್ತಿಯಾಗಿರುತ್ತಾರೆ. ಇವರಿಗೆ ವುಮೆನ್ಸ್ ಬಲೋನ್ ಡಿ ಓರ್ ಅವಾರ್ಡನ್ನು ನೀಡಲಾಗಿದೆ 2024 ಸಾಲಿನಲ್ಲಿ. ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ. ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಪ್ರತಿಷ್ಠಿತ ಒಲಿಂಪಿಕ್ ಆರ್ಡರ್ ಎನ್ನುವ ಒಂದು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಅಭಿನವ್ ಬಿಂದ್ರಾ ಆಗಿರುತ್ತಾರೆ. ಅಭಿನವ್ ಬಿಂದ್ರಾ ಅವರಿಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಪ್ರತಿಷ್ಠಿತ ಒಲಿಂಪಿಕ್ ಆರ್ಡರ್ ಅನ್ನು ನೀಡಲಾಗಿರುತ್ತದೆ. ಈ ಒಲಿಂಪಿಕ್ ಆರ್ಡರ್ ಅನ್ನು ಪಡೆದ ಭಾರತದ ಮೊದಲ ಆಟಗಾರ ಇವರಾಗಿರುತ್ತಾರೆ. ಹಾಗಾಗಿ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಬೇಕಾಗಿರುತ್ತದೆ. ಪ್ರತಿಷ್ಠಿತ ಒಲಿಂಪಿಕ್ ಆರ್ಡರ್ ಅನ್ನು ಪಡೆದುಕೊಂಡ ಭಾರತದ ಮೊದಲ ಆಟಗಾರ ಆಗಿರುತ್ತಾರೆ ಅಭಿನವ್ ಬಿಂದ್ರಾ ಇವರು. ಇಲ್ಲಿ ಕೊನೆಯ ಪ್ರಶ್ನೆಯನ್ನು ನೋಡುವ. 2024 ಸಾಲಿನಲ್ಲಿ ಫಾರ್ಮುಲಾ 1 ವರ್ಲ್ಡ್ ಡ್ರೈವರ್ ಚಾಂಪಿಯನ್ಶಿಪ್ ಅನ್ನು ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಮಾರ್ಕ್ಸ್ ವರ್ಸ್ಟಪೆನ್ ಅವರು 2024 ಸಾಲಿನ ಫಾರ್ಮುಲಾ 1 ವರ್ಲ್ಡ್ ಡ್ರೈವರ್ಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಎಕ್ಸಾಮ್ಸ್ನಲ್ಲಿ ಈ ಪ್ರಶ್ನೆಯನ್ನು ಹೈಯೆಸ್ಟ್ ಆಗಿ ಕೇಳ್ತಾರೆ ಕೆಲವೊಮ್ಮೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದರಲ್ಲಿ ಒಂದು ಕ್ವಶನ್ ಅನ್ನು ನಾನು ನಿಮಗೆ ಹೋಮ್ವರ್ಕ್ ಆಗಿ ನೀಡುತ್ತೇನೆ. ಅದರ ಉತ್ತರವನ್ನು ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಕ್ವಶನ್ ಅನ್ನು ಇಲ್ಲಿ ನೋಡಿ. ಯಾವ ದೇಶವು 2024ರಲ್ಲಿ 5ನೇ ಬಿಲ್ಲಿ ಜೀನ್ ಕಿಂಗ್ ಕಪ್ ಪ್ರಶಸ್ತಿಯನ್ನು ಗೆದ್ದಿರುತ್ತದೆ? ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಆಪ್ಷನ್ ಎ ಸ್ಪೇನ್, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಸ್ಲೋವಾಕಿಯಾ ಅಥವಾ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.